सब डिविजन ಎಲ್ಲ ಡೇಟಾ ಕೊಟ್ಟಿದ್ದಿಲ್ಲ ನನ್ನ ಹತ್ರ ತೋರಿಸಿ ರೇಟ್ ಮಾಡಿದ್ದೀನಿ ಹೌದಪ್ಪ ನಾನು ನೆನ್ನೆ ಕೊಟ್ಟಲ್ಲ ಅದಕ್ಕೂ ಇದಕ್ಕೂ ವೇರಿಯೇಷನ್ ಇದೆ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಎಲ್ಲ ತೋರಿಸ್ಬಿಡ್ತೀವಿ ನಾವು ಮಾಹಿತಿಗಳು ಕೊಟ್ಬಿಟ್ಟು ನಮ್ಮಲ್ಲಿ ಕೂಡಿಸ್ಕೊಂಡು ಕಮ್ಮಿ ಮಾಡಿದ್ರು ಯಾಕೆ ರೀತಿ ಸುಳ್ಳು ಡೇಟಾಗಳು ಕೊಡ್ತಾ ಇದ್ದೀರಾ ಏನಿದೆ ಅದು ಸತ್ಯ ಏನಿದೆ ಅದನ್ನ ಸರಿ ಮಾಡ್ಕೊಳ್ಳೋಣ ಮುಂದಕ್ಕೆ ಸತ್ಯ ಏನಿದೆ ಅಂತ ಹೇಳ್ಬೇಕಲ್ವ ಹೇಳಿ ಕುಡಿಯೋ ನೀರಿಗೆ ಏನು ಸಮಸ್ಯೆ ಇದೆ ಕಮಾನ್ ನೀವು ಗಿವ್ ದಿ ಅಪ್ಡೇಟ್ ಚಿತ್ತೂರಿನಲ್ಲಿ ಅಗ್ರಿಕಲ್ಚರ್ ಫಾರ್ಮರ್ಸ್ 18,500 ಸರ್ 18,000 ಫೈನಾನ್ಷಿಯಲ್ 18,000 ನಲ್ಲಿ ಇನ್ವೆಸ್ಟ್ ಮಾಡಿ ಗೊತ್ತಿಲ್ಲ we have to be very serious about this. This is not the way you guys should function. ಏನು ಸಮಸ್ಯೆ ಶಿರಾದಲ್ಲಿ 39 ಅಂತೆ ಆಮೇಲೆ ನೋಡಿ ಹೈಯೆಸ್ಟ್ 34 35 ಹುಡುಗಿಗಳು ಮತ್ತೆ ಹುಡುಗರು ಇಲ್ಲಿ 39 ಶಿರಾ ಉಪ್ಪಿನಲ್ಲಿ ಕುಡಿಯೋ ನೀರು ಬರೀ ಹೇಳಿದ್ರ ಇಂಥ ಡೇಟಾ ಅದರಲ್ಲಿ ನೀವೇನೋ ಒಟ್ಟು ಈ 5 ತಾಲೂಕಲ್ಲಿ 2,52,000 ಅವರ ಬೇರೆ ಮಾಡ್ತಾರೆ ನೀವೇ ಬೇರೆ 2 ದಿನ ಇದೆ ಎಲ್ರಿ ಮಾಡ್ತೀರಾ ಲಾಸ್ಟ್ ಸಮಯದಲ್ಲಿ ನಿರ್ಣಯ ಮಾಡಿ ಹಣ ಕೊಟ್ಟಿದ್ದೀವಿ ಖರ್ಚು ಮಾಡಿ very strict directions have been given to the government. What is wrong? I don't understand. ಇಷ್ಟು ಸ್ಲ್ಯಾಕನಿಂಗ್ ಆದ್ರೆ ಅಧಿಕಾರಿಗಳು ನಾವು ಏನ್ ಕೆಲಸ ಮಾಡಕ್ಕಾಗುತ್ತೆ ಸರ್ಕಾರ ಏನ್ ಕೆಲಸ ಮಾಡ್ಬೇಕಾಗುತ್ತೆ ಅವ್ರು ನೋಡಿದ್ರೆ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಫಾರ್ಮರ್ಸ್ ಹೆಸರು ಇಲ್ಲ ಅಂತ ಗೊತ್ತಿಲ್ಲ ಇವ್ರಿಗೆ ನೋಡಿದ್ರೆ ಲೆಕ್ಕಾಚಾರನ ಅವರು ಊಟ ಮಾಡಿದ್ರು ನೀವು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ರು ವಾಟ್ ಇಸ್ ಆಲ್ ದಿಸ್ ಸಭೆಗಳಿಗೆ ಬರುವಾಗ ಸ್ವಲ್ಪ ತಯಾರು ಮಾಡ್ಕೊಂಡು ಬರಕ್ಕಾಗೋದಿಲ್ವಾ ನೀವು ನೋಡ್ಲಿಲ್ಲ ಅಂದ್ರೆ ಇದು ಎರಡೇ ಮಾಡಿದ್ದಾರೆ ಮೀಟಿಂಗ್ ಇದು ಬರುವ ಅಂತ ಡೇಟಾ ನೋಡ್ಲಿಲ್ಲ ಹೌದಪ್ಪ ನಿಮ್ಗೆ ಗೊತ್ತಾಗ್ಬೇಕು ನೀವು ಮೀಟಿಂಗ್ ಬರ್ಬೇಕಾದ್ರೆ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಇಟ್ಕೊಂಡು ಬರ್ಬೇಕಲ್ವಾ 8 ನಿಮ್ಮ ಹತ್ರ ಇದ್ರೆ ಇಲ್ಲಿಲ್ಲ ಅಲ್ರಿ and this will go to the government ಅದು ಗೊತ್ತಿಲ್ಲ ನಿಮ್ಗೆ ಅಲ್ಲೇ ಯಾರು ನಿಮ್ಗೆ ಕೇಳಕ್ ಬರ್ತಾರ ದುಡ್ಡಿನಲ್ಲಿ ಎರಡೇ ಆಗಿದೆ ಒಂದೇ ಆಗಿದೆ ಅಂತ ಅಲ್ಲಿ ಎಕ್ಸ್ಪ್ಲೇಷನ್ ಯಾರು ಕೇಳೋದಿಲ್ಲ ಈಗ ಹೋಗ್ಬಂದು ಡೇಟಾ ಅಂಡ್ ಈ ಡೇಟಾ ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ತೀವಿ ವಾಟ್ಸ್ಆಪ್ ಇಮೇಜ್ ಯುವರ್ ಬಿಲ್ಡಿಂಗ್ ಆಫ್ ಏನಪ್ಪ ನೀವು ಆಫೀಸರ್ಸ್ ನೋಡಿ ಯಾರು ಅಸಿಸ್ಟೆಂಟ್ ಕಮಿಷನರ್ ನೋಡುವ ಹೂ ಇಸ್ ದಿ ಕೋಆರ್ಡಿನೇಟರ್ ಅಲ್ಲ ನಿಮ್ದು 16 ಅದೇ ಎಸಿ ಅವರ ಯಾರು ಕೋಆರ್ಡಿನೇಟ್ ಮಾಡಿದ್ದು 26 ವಿಷಯ ಇದೆ ಅಂತೆ ಈಗ ನಾನು ಲೋನಿ ಫಾರ್ಮರ್ ಸರ್ 14ನೇ ತಾರೀಕು ಲಾಸ್ಟ್ ಡೇಟ್ ಇದ್ರು ಕೂಡ ಸರ್ ಲಾಸ್ಟ್ 2 ಡೇಸ್ ವರೆಗೆ ಅವರು ಕಾಯ್ತಾರೆ ಸರ್ ಬ್ಯಾಂಕರ್ಸ್ ಯಾಕಂದ್ರೆ ಅರ್ಥೌಟ್ ಮಾಡಕ್ಕೆ ಇದ್ರೆ ಅವಕಾಶ ಇದೆ ಸರ್ ಏನು ಸರ್ ನಾನು 100% ಅಪ್ಲೋಡ್ ಮಾಡಬೇಕು ಸರ್ ಈಗ ಎಲ್ಲ ಕಡೆನೂ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ನೋಡಿದ್ದೇನೆ 2 ದಿವಸ ಆ 4 ತಾಲೂಕಲ್ಲೂ ಇದೇ ಪರಿಸ್ಥಿತಿ ಇದೆ ಅಲ್ಲಿ ಹೆಚ್ಚು ಜನ ಅಗ್ರಿಕಲ್ಚರ್ ಫಾರ್ಮರ್ಸ್ ಹೆಚ್ಚು ಜನ ಇದ್ದಾರೆ ಅಲ್ಲೇನು ಹಾರ್ಟಿಕಲ್ಚರ್ ಇಲ್ಲ ಆವರಣದಲ್ಲಾಗಲಿ ಶಿರಾದಲ್ಲಾಗಲಿ ಎಲ್ಲ ಕಡಿಮೆ ನೀವು ಈ ರೀತಿ ಹೇಳಿದ್ರೆ ಏನ್ ಕೆಲಸ ಫಾರ್ಮರ್ಸ್ ಏನ್ ಸಹಾಯ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನಿಯವರಿಗೆ ನಾವು ಅವ್ರನ್ನ ಸಹಕಾರ ಮಾಡೋದಕ್ಕೋಸ್ಕರ ಪ್ಲಸ್ ಮ್ಯಾಕ್ಸಿಮಮ್ ಆಗ್ತಾರೆ ಸರ್ ಆಗಿಲ್ಲ ಅಲ್ಲ ರೀ ಆಗ್ತಾ ಇದೆ 2 ದಿನ ಇದೆ ಆಗ್ತದೆ ಅಂತ ಹೇಳಿದ್ರೆ ಎಲ್ಲಾಗಿದೆ ಹೇಳಿ ನೀವೇ ಹೇಳಿ ನಾನೇನ್ ಹೇಳಪ್ಪ ಫಿಗರ್ಸ್ ಹೇಳ್ತಾ ಇದ್ದೀನಿ 2 ದಿವಸ ಇದೆ
farmers ಇದು ತಾಲೂಕು ಬರೀ 43,000 ಮಾಡಿಸ್ತೀವಿ Your performance is shown here in your data. ನೀವು excuse ಹಾಕ್ಕೊಡ್ತೀರಿ ಇದನ್ನೆಲ್ಲ. ಸರ್ ಈ 2 ಡೇಸ್ ಮ್ಯಾಕ್ಸಿಮಮ್ ಆಗಿದೆ ಸರ್ 47,000 ಜನ ಇದ್ದಾರೆ ಸರ್ ಟೋಟಲ್ ಫಾರ್ಮರ್ಸ್ 47,000 ಜನ ಇದ್ದಾರೆ ಸರ್ ಈಗ ಲೋನಿ ಫಾರ್ಮ್ ಸರ್ ಈ 2 ಡೇಸ್ ಅಲ್ಲಿ ಇನ್ನು 4,000 ಆಗಿದೆ ಸರ್ ನಾವು ಮಾಡ್ತೀವಿ ಮೇಡಮ್ ಲೋನಿಗಳಂತ ನಿಮ್ಮ ಹೇಳಿದ್ರೆ ಆಗ್ಲೇ ಲೋನಿಗಳು ಕಂಪ್ಲೀಟ್ ಮಾಡಿದ್ರೆ 18,000 ಆಗುತ್ತೆ. ಹಾಗಾಗ್ತಾರೆ. 18,000ದಲ್ಲಿ ಎಷ್ಟು ಜನ ಲೋನ್ ಮಾಡ್ಬಿಟ್ಟಿದ್ದಾರೆ? 5,000 ಗ್ರಾಮ್ಸ್ ಇದೆ ಸರ್. ನಾನು 3,000 ಮಾಡ್ತೀನಿ ಸರ್. ಜನ ನಿಮಗೆ ಲೋನ್ ಫಾರ್ಮರ್ಸ್ 18,000 ಇದ್ದಾರೆ. 10,000 50%. ಯಾವ ಲೆಕ್ಕ ಮಾಡ್ತೀರಾ ನಂಗೆ ಅರ್ಥ ಯಾಕಂದ್ರೆ